ಮೈಸೂರು ಹಾಲು ಒಕ್ಕೂಟ ಪ್ರಾಮಾಣಿಕವಾಗಿ ಬಂದಂಥ ಆಡಳಿತ ಮಂಡಳಿಯವರು, ಹಿಂದಿನ ಆಡಳಿತ ಮಂಡಳಿಯವರು, ಈಗಿನ ಆಡಳಿತ ಮಂಡಳಿಯವರು ಪ್ರಾಮಾಣಿಕವಾಗಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಈ ಒಕ್ಕೂಟ ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದೆ. ಇತಿಹಾಸದಲ್ಲಿ ನಮ್ಮ ಕೋಟೆ ತಾಲೂಕಲ್ಲಿ ಇದುವರೆಗೂ ಯಾರೂ ಅಧ್ಯಕ್ಷರಾಗಿದ್ದಿಲ್ಲ. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ತಾಲೂಕಿಂದ ಈ ದಿನ ಅವ್ರಿಗೆ ಅಧ್ಯಕ್ಷರ ಸ್ಥಾನ ದೊರಕಿದೆ. ಅವಿರೋಧ ಆಯ್ಕೆ ಆಯ್ತಾ ಇದ್ದಾರೆ. ಅದೊಂದು ನಮ್ಮ ತಾಲೂಕಿಗೆ ತುಂಬ ಹೆಮ್ಮೆಯ ಸಂತೋಷದ ಸುದ್ದಿ ಸರ್. ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪ ಸಾಹೇಬರು, ಈ ಜಿಲ್ಲೆಯ ಪಶುಸಂಗೋಪನಾ ರೇಷ್ಮೆ ಸಚಿವರಾದಂಥ ಕೆ ವೆಂಕಟೇಶ್ ಸಾಹೇಬರು, ನಾನು ಈ ಸಹಕಾರ ರಂಗಕ್ಕೆ ಬರಲಿಕ್ಕೆ ಕಾರಣಕರ್ತರಾದ ಜಿ ಟಿ ದೇವೇಗೌಡರು, ಹರೀಶ್ ಗೌಡರು, ನಮ್ಮ ಅನಿಲ್ ಚಿಕ್ಕಮಾದು ಕೋಟೆ ತಾಲೂಕಿನ ಎಮ್.ಎಲ್.ಎ ಅವರು. ಸರ್ಕಾರ ಹಂಚಿಕೆಯಲ್ಲಿ ನಮ್ಮ ಚೆಲುವರಾಜು ಅವ್ರಿಗೆ ಮೊದಲು ಕೊಟ್ಟು ಈಗ ಎರಡನೇ ಅವಧಿಗೆ ನಮ್ಮ ಹಿರೇಗೌಡರು ಕೊಡ್ತಾವ್ರೆ. ಖುಷಿಯಾಗಿದೆ. ಕೋಟೆ ತಾಲೂಕಿಗೆ ಮೊದಲನೇ ಬಾರಿಗೆ ಸಿಕ್ಕಿರೋದು ಎಲ್ಲರಿಗೂ ಖುಷಿಯಾಗಿದೆ. ಶಾಸಕರು ಭಾಳ ಶ್ರಮಪಟ್ಟು ಏನೋ ಮಾಡಿಸೋರೆ, ಭಾಳ ಹೋರಾಟ ಮಾಡಿ ಉತ್ತಮ ಮಟ್ಟಕ್ಕೆ ತಂದವರೆ. ನಾವು ಸಹ ಅವ್ರ ಮಾರ್ಗದರ್ಶನದಲ್ಲಿ ರೈತರ ಪರವಾಗಿ, ಗ್ರಾಹಕರ ಪರವಾಗಿ ಉತ್ತಮವಾದ ಒಂದು ಆಡಳಿತ ಮಂಡಳಿಯ ಸಹಕಾರದಿಂದ ಅಧಿಕಾರವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ, ಅದರಿಂದ ನಮ್ಮ ಹಿರೇಗೌಡರು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅವ್ರು ಸಿಕ್ಕಿರೋದೇ ಕಮ್ಮಿ ಅವಧಿ ಆದರೂ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ನಾವು ಹೇಳ್ಕೊತೀವಿ. ಅವ್ರು ಅಲ್ಲಿ ಗಂಟೆ ಇರ್ತಾರೆ, ಅಲ್ಲಿ ಗಂಟೆ ಅಭಿವೃದ್ಧಿ ಆಗುತ್ತೆ ಇರುತ್ತೆ. ಅವ್ರು ಅಧ್ಯಕ್ಷರಾದರೂ ಮಾಡ್ತಾರೆ, ಅಧ್ಯಕ್ಷರಾಗದವರು ಮಾಡ್ತಾರೆ, ಆ ಜನಗಳಿಗೆ ಎಲ್ಲ ರೀತಿ ಸ್ಪಂದಿಸ್ತಾರೆ. ಬೈಸರ ಚಾಮುಂಡೇಶ್ವರಿಯ ಸಹಕಾರದಿಂದ ಮೈಸೂರು ಹಾಲು ಒಕ್ಕೂಟ ಉತ್ತಮವಾಗಿ ನಡೀತಾ ಇದೆ. ಉತ್ತಮ ಗುಣಮಟ್ಟದ ಒಂದು ವ್ಯವಸ್ಥೆನೂ ಇದೆ. ಇಲ್ಲೇ ಇರೋ ಎಮ್ ಡಿ ಅವರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಒಳ್ಳೆ ಕೆಲಸನ ಆಡಳಿತ ಮಂಡಳಿಯವ್ರ ಜೊತೆ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ. ಕೋಟೆ ತಾಲೂಕಿಗೆ ತುಂಬ ಖುಷಿಯಾಗಿರ್ತದೆ. 15 ವರ್ಷದಿಂದ ಅವರೇ ನಮ್ಮ ಹಿರೇಗೌಡ್ರೆ ನಿರ್ದೇಶಕಾಗಿ ಬಂದು ಈಗ ಲಾಸ್ಟ್ ಬಾರಿಗೆ ಈಗ ಸಿಕ್ಕಿದ್ದಕ್ಕೆ ನಮಗೆಲ್ಲ ಕಾರ್ಯದರ್ಶಿಗಳು ನಾವು HD ಕೋಟೆಯಿಂದ ಬಂದಿದ್ದೀವಿ. ನಮಗೆಲ್ಲರಿಗೂ ಒಂದು ಹಬ್ಬ ಥರ ಆಗಿದೆ. ರೈತರಿಗೋಸ್ಕರ 180 ಸೊಸೈಟಿ ಇವರೇ ತಂದಿರೋರು HD ಕೋಟೆ ತಾಲೂಕು. ಈ ದಿನ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಏನು ಉಳಿದ ಅವಧಿಗೆ ಅಧ್ಯಕ್ಷರಾಗಿ ನಮ್ಮ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ನಿರ್ದೇಶಕರು ನನ್ನನ್ನು ಈ ದಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಹದೇವಪ್ಪ ಸಾಹೇಬರು, ಈ ಜಿಲ್ಲೆಯ ಪಶುಸಂಗೋಪನಾ ರೇಷ್ಮೆ ಸಚಿವರಾದಂಥ ಕೆ ವೆಂಕಟೇಶ್ ಸಾಹೇಬರು, ನಮ್ಮ ಸಹಕಾರ ಧುರೀಣರಾದ ನಾನು ಈ ಸಹಕಾರ ರಂಗಕ್ಕೆ ಬರಲಿಕ್ಕೆ ಕಾರಣಕರ್ತರಾದ ಜಿ ಟಿ ದೇವೇಗೌಡರು, ಹರೀಶ್ ಗೌಡರು, ನಮ್ಮ ಅನಿಲ್ ಚಿಕ್ಕಮಾದು ಕೋಟೆ ತಾಲೂಕಿನ ಎಮ್.ಎಲ್.ಎ ಅವರು, ನಂಜನಗೂಡು ತಾಲೂಕಿನ ದರ್ಶನ್ ಧ್ರುವನಾರಾಯಣ ಅವರು, KR ನಗರ ತಾಲೂಕಿನ ರವಿಶಂಕರ್ ಅವರು, ಗುಂಡ್ಲುಪೇಟೆ ತಾಲೂಕಿನ ಗಣೇಶ್ ಪ್ರಸಾದರವರು, ಮೈಸೂರಿನ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರು, MLC ಅವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು, ನಮ್ಮ ಚಾಮರಾಜ ಲೋಕಸಭಾ ಸದಸ್ಯರಾದಂಥ ಸುನೀಲ್ ಬೋಸ್ರವರ ಎಲ್ಲರ ಒಂದು ಒಮ್ಮತದ ತೀರ್ಮಾನದಂತೆ ಏನು ಹಿಂದೆ ಅಧ್ಯಕ್ಷರಾಗಿದ್ದರು ಚೆಲುವರಾಜು, ಆ ಒಪ್ಪಂದದ ಪ್ರಕಾರ ನನಗೂ ಉಳಿದಿನ ಅವಧಿಗೆ ನಮ್ಮ ಸರ್ಕಾರದ ವತಿಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಏನು ಈ ಒಕ್ಕೂಟದಲ್ಲಿ 6 ಬಾರಿ ಗೆದ್ದು ಅಧ್ಯಕ್ಷರಾಗಿ KMF ನಿರ್ದೇಶಕರಾಗಿ ಈಗಲೂ ಆಡಳಿತ ಮಂಡಳಿಯ ಹಿರಿಯ ನಿರ್ದೇಶಕರಾದಂಥ AT ಸೋಮಶೇಖರ್ ಅವರು, C ಓಂ ಪ್ರಕಾಶ್ರವರು, ಉಮಾಶಂಕರವರು, ಪ್ರಸನ್ನರವರು, KG ಮಹೇಶ್ರವರು, ಈಗ ತಾನೇ ನಿಕಟಪೂರ್ವ ಅಧ್ಯಕ್ಷರಾದಂಥ ಚೆಲುವರಾಜರವರು, KMF ನಿರ್ದೇಶಕರಾದಂಥ KS ಕುಮಾರ್ರವರು, ಸದಾನಂದರವರು, ನಮ್ಮ ಪ್ರಕಾಶ್ರವರು, ಮತ್ತು ದ್ರಾಕ್ಷಾಯಿಣಿ ಬಸವರಾಜಪ್ಪನವರು, ಲೀಲಾ ನಾಗರಾಜ್ರವರು, ನೀಲಾಂಬಿಕೆ ಮಹೇಶ್ರವರು, ಶಿವಗಾಮಿರವರು, ಚೈತ್ರ ಮಲ್ಲಿಕಾ ರವಿಕುಮಾರ್ರವರು, ನಾಮನಿರ್ದೇಶಕರಾದಂಥ ಗುರುಸ್ವಾಮಿರವರು, ನಮ್ಮ ವೆಟನರಿ DD ಅವರು, JR ಸಾಹೇಬರು, KMFನವರು, ಎಲ್ಲರ ಒಂದು ನಿರ್ದೇಶಕರ ಸಹಕಾರದಿಂದ ಇನ್ನು ಉಳಿದಿರೋ ಅವಧಿಗೆ ಈ ಒಕ್ಕೂಟವನ್ನು ಎಲ್ಲರ ಸಲಹೆ ಸಹಕಾರದಿಂದ, ಹಿರಿಯರ ಸಹಕಾರದಿಂದ, ಅವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಒಕ್ಕೂಟವನ್ನು ಹಿಂದಿನಿಂದಲೂ ಸಹ ಅಧ್ಯಕ್ಷರಾಗಿ ಆಡಳಿತ ನಡೆಸಿದವರು ಉತ್ತಮ ಮಟ್ಟಕ್ಕೆ ತಂದವರೆ. ನಾವು ಸಹ ಅವ್ರ ಮಾರ್ಗದರ್ಶನದಲ್ಲಿ
ರೈತರ ಪರವಾಗಿ ಗ್ರಾಹಕರ ಪರವಾಗಿ ಉತ್ತಮವಾದ ಒಂದು ಆಡಳಿತ ಮಂಡಳಿಯ ಸಹಕಾರದಿಂದ ಅಧಿಕಾರವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರೂ ಬಂದು ಭಾಗವಹಿಸಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ನಮಸ್ಕಾರನ ಮತ್ತೊಮ್ಮೆ ನಿಮಗೆ ತಿಳಿಸ್ತೀವಿ. ಮೈಸೂರು ಹಾಲು ಒಕ್ಕೂಟ ಪ್ರಾಮಾಣಿಕವಾಗಿ ಬಂದಂಥ ಆಡಳಿತ ಮಂಡಳಿಯವರು, ಹಿಂದಿನ ಆಡಳಿತ ಮಂಡಳಿಯವರು, ಈಗಿನ ಆಡಳಿತ ಮಂಡಳಿಯವರು ಪ್ರಾಮಾಣಿಕವಾಗಿ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಈ ಒಕ್ಕೂಟ ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದೆ. ಜೊತೆಗೆ ಹಾಲು ಉತ್ಪಾದನೆ ಸಂಖ್ಯೆ ಜಾಸ್ತಿ ಆದ್ರ ದೇಶದಿಂದ ಹಾಲನ್ನು ವ್ಯಾಪಾರ ಮೈಸೂರಲ್ಲಿ ನಮ್ಮ ಟಾರ್ಗೆಟ್ಗೆ ವ್ಯಾಪಾರ ನಿರೀಕ್ಷೆ ಅಷ್ಟು ಆಯ್ತಾ ಇಲ್ಲ. 9 ಲಕ್ಷ ಚಿಲ್ಲರೆ ಹಾಲು ಉತ್ಪಾದನೆ ಆಯ್ತದೆ ಡೈಲಿ, 3 ಲಕ್ಷ ಚಿಲ್ಲರೆ ಇಲ್ಲಿ ವ್ಯಾಪಾರ ಆಯ್ತದೆ. ನಾವು ಅದನ್ನು ಪೌಡ್ರಾಗಿ ಕನ್ವರ್ಷನ್ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಶಾಲೆಗಳಿಗೆ ಪೌಡ್ರನ್ನ ತಗೊಂಡು, ಜೊತೆಗೆ ನಾವು ಪೌಡ್ರನ್ನ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾಡಿ ಅದು ರೈತರಿಗೆ ಕೊಡೋಷ್ಟರಲ್ಲಿ ನಾವು ರೈಟ್ನ ಇಳಿಸೇ ಇಲ್ಲ. ಮೈಸೂರು ಹಾಲು ಒಕ್ಕೂಟ ರೈಟ್ನಲ್ಲಿ 2ನೇ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ, 2ನೇ ಸ್ಥಾನದಲ್ಲಿ ಹಂಗೆ ಕಂಟಿನ್ಯೂ ಆಯ್ತಾ ಇದ್ದೀವಿ. ಗುಣಮಟ್ಟದಲ್ಲೂ ಸಹ 1ನೇ ಸ್ಥಾನದಲ್ಲಿ ಮೈಸೂರು ಹಾಲು ಒಕ್ಕೂಟ ಇದೆ. ಮೈಸೂರು ಹಾಲು ಒಕ್ಕೂಟಕ್ಕೆ ಹಿಂದೆ ಈ ಭೂಮಿಯನ್ನು ತೆಗೆದಂಥ ಆಡಳಿತ ಮಂಡಳಿಯವರು ಇದನ್ನು ಮೇಘಾ ಡೈರಿ ಕಟ್ಟದಂಥ ನಮ್ಮ ಆಡಳಿತ ಮಂಡಳಿಯ ಅವಧಿಯಲ್ಲೇ ಕಟ್ಟಿರೋದು. ಇದು ಎಲ್ಲ ರೈತರ ಪರವಾಗಿ ಇಲ್ಲಿರ್ತಕ್ಕಂಥವ್ರು ನಿರ್ದೇಶಕರು ಯಾರು ಸಹ ಹಿಂದೆ ಇದ್ದವರು ಸಹ ಈ ಆಡಳಿತ ಮಂಡಳಿಯಲ್ಲಿ ಯಾವುದೇ ಥರ ರಾಜಕೀಯ ಹಸ್ತಕ್ಷೇಪ ಇಲ್ಲದೇ, ಯಾವುದೇ ಥರದ ಪಕ್ಷದ ಒಂದು ಹಸ್ತಕ್ಷೇಪ ಇಲ್ಲದೇ ನಿಕಟಪೂರ್ವವಾಗಿ ಎಲ್ಲರೂ ಸಹ ಒಳ್ಳೆಯದನ್ನೇ ಬಯಸ್ತಾರೆ. ಆ ಚಾಮುಂಡೇಶ್ವರಿಯ ಸಹಕಾರದಿಂದ ಮೈಸೂರು ಹಾಲು ಒಕ್ಕೂಟ ಉತ್ತಮವಾಗಿ ನಡೀತಾ ಇದೆ. ಉತ್ತಮ ಗುಣಮಟ್ಟದ ಒಂದು ವ್ಯವಸ್ಥೆನೂ ಅದೇ. ಇಲ್ಲೇ ಇರೋ MD ಅವರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಒಳ್ಳೆ ಕೆಲಸನ ಆಡಳಿತ ಮಂಡಳಿಯವ್ರ ಜೊತೆ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಸಹ ಹಿಂದೆ ಇದ್ದ ಆಡಳಿತ ಮಂಡಳಿಯವ್ರ ಪರವಾಗೂ ಅವ್ರ ಪರವಾಗೂ ನಾವು ಇದ್ದೋ, ನಮ್ಮ ಪರವಾಗೂ ಅವರು ಇರ್ತಾರೆ. ನಮ್ಮ ಕೈಲಾದದ್ದು ಒಳ್ಳೆಯದನ್ನು ಮಾಡವೇ ಹೊರತು ರೈತರ ಪರವಾಗಿ ನಾವು ರೈತರ ಮಕ್ಕಳಾದ್ರ ದಿಸೆಯಿಂದ, ನಾವೊಬ್ಬ ರೈತರಾದ್ರ ದಿಸೆಯಿಂದ, ನಾವೊಬ್ಬ ಹೈನುಗಾರಿಕೆ ವ್ಯಕ್ತಿಯಾದ್ರ ದಿಸೆಯಿಂದ ರೈತರ ಪರವಾಗಿ ಏನು ಕೊಡಬೇಕು ಅದನ್ನು ಯೋಜನೆಗಳ ಆಡಳಿತ ಮಂಡಳಿಯವರ ಸಲಹೆ ಸಹಕಾರ ತಗೊಂಡು ಖಂಡಿತ ಮಾಡ್ತೀವಿ ಸರ್. ಅಲ್ಲಿ ಗಂಟ ಬರೀ 30 ಸೊಸೈಟಿ ಇದ್ದು. ಇತಿಹಾಸದಲ್ಲಿ ನಮ್ಮ ಕೋಟೆ ತಾಲೂಕಲ್ಲಿ ಇದುವರೆಗೂ ಯಾರೂ ಅಧ್ಯಕ್ಷರಾಗಿದ್ದಿಲ್ಲ. 5 ಬಾರಿ ನಿರ್ದೇಶಕರಾಗಿ ನಮ್ಮ ತಾಲೂಕಲ್ಲಿ ಮಹಿಳಾ ಸಹಕಾರ ಸಂಘಗಳನ್ನ ಒಂದು 130ರಿಂದ 140 ಡೈರಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಹಿರೇಗೌಡರು. ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ತಾಲೂಕಿಂದ ಈ ದಿನ ಅವ್ರಿಗೆ ಅಧ್ಯಕ್ಷರ ಸ್ಥಾನ ದೊರಕಿದೆ. ಅವಿರೋಧವಾಗಿ ಆಯ್ಕೆ ಆಯ್ತಾ ಇದ್ದಾರೆ. ಅದೊಂದು ನಮ್ಮ ತಾಲೂಕಿಗೆ ತುಂಬ ಹೆಮ್ಮೆಯ ಸಂತೋಷದ ಸುದ್ದಿ ಸರ್. ಕೊಡಬೇಕಾಗಿತ್ತು ಸರ್, ಅದು ಅನಿವಾರ್ಯ. ಅದು ರಾಜಕೀಯ ಅನ್ನೋದು ಗೊತ್ತಿರುತ್ತಲ್ಲ ತಮಗೆ. ಇತಿಹಾಸದಲ್ಲಿ ನಮ್ಮ ತಾಲೂಕು ಆಗಿತ್ತಿಲ್ಲ. ಸುಮಾರು ಬಾರಿ ಹಲವಾರು ಬಾರಿ ಪ್ರಯತ್ನ ಪಟ್ಟರು, ಆದರೆ ರಾಜಕೀಯ ಒತ್ತಡದಿಂದ ತಮಗೆ ದೊರಕಿರಲಿಲ್ಲ. ಈ ಸಾರಿ ಮತ್ತು SC ಮಾದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ MLA ಸೇರಿ ಅವಿರೋಧ ಆಯ್ಕೆ ಕೊಡಲೇಬೇಕು ನಮ್ಮ ಹಿರೇಗೌಡ್ರಿಗೆ ಅಂತೇಳಿ ತುಂಬ ಹೆಮ್ಮೆಯಿಂದ ಮಾಡಿಕೊಟ್ಟಿದ್ದಾರೆ ಸರ್. 2ನೇ ಬಾರಿಗಾಗಲಿ ಅಂತೇಳಿ ನಾವು ಎಲ್ಲ ಸುಮಾರು ಜನ ಬೆಂಗಳೂರು ಕಡೆ ಎಲ್ಲ ಹೋಗಿ ಮಾತಾಡಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಹೋಗಿ, ಮಾದೇವಪ್ಪ ಅವ್ರ ಮನೆಗೆ ಹೋಗಿ ಎಲ್ಲ ಓಡಾಡಿದ್ದು. ಅನಿವಾರ್ಯ ಕಾರಣದಿಂದ ಈ ಅಧಿಕಾರ ಹಂಚಿಕೆಯಲ್ಲಿ ನಮ್ಮ ಚೆಲುವರಾಜು ಅವ್ರಿಗೆ ಮೊದಲು ಕೊಟ್ಟು ಈಗ 2ನೇ ಅವಧಿಗೆ ನಮ್ಮ ಹಿರೇಗೌಡರು ಕೊಡ್ತಾವ್ರೆ. ಖುಷಿಯಾಗಿದೆ. ಕೋಟೆ ತಾಲೂಕಿಗೆ 1ನೇ ಬಾರಿಗೆ ಸಿಕ್ಕಿರೋದು ಎಲ್ಲರಿಗೂ ಖುಷಿಯಾಗಿದೆ. ಇರಲಿ, ಏನು ಅಧಿಕಾರ ಹಂಚ್ಕೋಬೇಕಲ್ಲ ಸರ್. ಈಗ ಒಂದು ಹೊಂದಾಣಿಕೆ ಬೇಕು ಅಂದರೆ ಎಲ್ಲ ಹಂಚ್ಕೊಂಡು ಮಾಡ್ಕೋಬೇಕಲ್ಲ, ಹಂಗಾಗಿ ಆಗಿರ್ತದೆ ಸರ್. ಅದು ಶಾಸಕರು ಭಾಳ ಶ್ರಮಪಟ್ಟು ಏನೋ ಮಾಡಿಸೋರೆ, ಭಾಳ ಹೋರಾಟ ಮಾಡಿ ಶಾಸಕರಿಗೂ ನಾವೆಲ್ಲ ಒತ್ತಡ ಏರಿ ಭಾಳ ಶ್ರಮಪಟ್ಟು ಮಾಡೋರೆ. ನಮ್ಮ ಎಲ್ಲ ಲೀಡ್ರುಗಳು ಸಿಕ್ಕಾಪಟ್ಟ ಶ್ರಮಪಟ್ಟವ್ರೆ. ಹೋದ ಸಲನೇ ಆಗಬೇಕು ಅಂತ ಭಾಳ ಬೇಡಿಕೆ ಇಟ್ಟರು. ಅನಿವಾರ್ಯ ಕಾರಣದಿಂದ ಈಗ ಏನೋ 2 ಭಾಗ ಆಗಿ ಕೊನೆಗಾದ್ರೂ ಸ್ವಲ್ಪ ಸಿಕ್ಕದೆ. ಇರಬೇಕಾಗಿತ್ತು, ಅಧಿಕಾರ ಇರಬೇಕಾಗಿತ್ತು. ಜಾಸ್ತಿ ದಿನ ಇಂಥವ್ರ ಜೊತೆಲಿ ಅಧಿಕಾರ ಇರಬೇಕು. ಆದರೆ ಏನು ಮಾಡ್ತೀರಾ, ಅನಿವಾರ್ಯ ಕಾರಣಗಳು ಇರ್ತದಲ್ಲ ಒಬ್ಬೊಬ್ಬರಿಗೆ. ಮೊದಲನೇ ಅಧ್ಯಕ್ಷತೆ ಆದರೂ ನಮ್ಮ ತಾಲೂಕಲ್ಲಿ ಸರ್ ಫಸ್ಟು ಇದೆ ಅಲ್ವಾ. ನಾವು ಎಲ್ಲರೂ ಖುಷಿ ಪಟ್ಟಿದ್ದೀವಿ. ನಮ್ಮ ತಾಲೂಕಲ್ಲಿ ಹೆಚ್ಚು ಕಡಿಮೆ 250 ಡೈರಿ ಕೊಡಿಸಿದ್ದಾರೆ. ಯಾರೋ ಮಹಿಳಾ ಸಂಘದ್ದು ಕೊಡೋರೆ ಮತ್ತು ಜೆಂಟ್ಸ್ದು ಇದು ಎಲ್ಲ ಕೊಟ್ಟಿದ್ದಾರೆ. ಸಾಕಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ. ಆ MLA ಕಡೆಯಿಂದ ನಾವು ಆದಷ್ಟು ಸಪೋರ್ಟ್ ಕೊಟ್ಟಿದ್ದೀವಿ. ಈಗ ಏನು 5 ತಿಂಗಳಲ್ಲಿ, ನೀವು ಹೇಳ್ದಲ್ಲ 5 ತಿಂಗಳಲ್ಲಿ 3 ತಿಂಗಳ ಅಧ್ಯಕ್ಷರೇ ಅಲ್ವಾ. 5 ತಿಂಗಳಲ್ಲಿ 1 ತಿಂಗಳ ಅಧ್ಯಕ್ಷರು. ಆಮೇಲೆ ಎಲ್ಲರೂ ಈಗ ನಾನು 5 ವರ್ಷ ಆದರೂ ಮಾಜಿನೇ, ಅವರು 1 ತಿಂಗಳಾದರೂ ಮಾಜಿನೇ. ಸತ್ಯತನ ಇದು. ಈಗ ನಾವು ಹೆಮ್ಮೆ ಪಡ್ತಾಯಿದ್ದೀವಿ, ಖುಷಿ ಪಡ್ತಾಯಿದ್ದೀವಿ ಸರ್. ಮಾಡಿದ್ದಾರೆ ಸರ್. ಸುಮಾರು ಡೈರಿಗಳು ಕೊಡಿಸಿದ್ದಾರೆ ನಮ್ಮ ತಾಲೂಕಲ್ಲಿ. HD ಕೋಟೆ ತಾಲೂಕಲ್ಲಿ ಒಂದು 200-250 ಡೈರಿ ಕೊಡಿಸಿದ್ದಾರೆ ಅಲ್ವಾ. ಆಮೇಲೆ ಮಹಿಳಾ ಸಂಘದ್ದೇ ಜಾಸ್ತಿ, ಜೆಂಟ್ಸಿಗಿಂತ ಮಹಿಳಾ ಸಂಘದ್ದೇ ಜಾಸ್ತಿ ಕೊಡ್ಸೋರು, ಏನೋ ಲೇಡೀಸ್ದೇ. ಚೆನ್ನಾಗಿ ನಡೀತಾ ಇದೆ ಒಟ್ಟಲ್ಲಿ ಅಭಿವೃದ್ಧಿಯಾಗಿ. ಇನ್ನೂ ನಡೀತಿದೆ. ಇವಾಗಲೂ ನಡೆಸ್ತಾ ಇದೆ. ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. 4 ಬಾರಿ ನಮ್ಮ ಕೋಟೆ ತಾಲೂಕಲ್ಲಿ ಸೋಲಿಲ್ಲದ ಸರದಾರರಾಗಿ ಗೆದ್ದು ಬಂದಿದ್ದರು. ಅದೇ ರೀತಿ
ಈ ಅಧ್ಯಕ್ಷರಾಗ್ತಾ ಇದ್ದಾರೆ. ನಮ್ಮ ಕೋಟೆ ತಾಲೂಕು ಇನ್ನೂ ಅಧ್ಯಕ್ಷರಾಗಿರಲ್ಲ, ಈಗ ಅಧ್ಯಕ್ಷರಾಗ್ತಾ ಇದ್ದಾರೆ. ನಮ್ಮ ಕೋಟೆ ತಾಲೂಕು ಎಲ್ಲ ಜನಗಳು ಖುಷಿ ಪಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ ಇವರು ಬಂದು ಯಾವಾಗ ಆಯ್ಕೆಯಾಗಿ ಬಂದ ತೊಟ್ಟಿಂದ ನಮ್ಮ ತಾಲೂಕಲ್ಲಿ ನಮ್ಮ HD ಕೋಟೆ ತಾಲೂಕೆ ನಂಬರ್ 1 ಹಾಲು ಜಾಸ್ತಿ ಬರ್ತಾ ಇರೋದು. ಅದರಿಂದ ನಮ್ಮ ಹಿರೇಗೌಡರು ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅವ್ರು ಸಿಕ್ಕಿರೋದೇ ಕಮ್ಮಿ ಅವಧಿ ಆದರೂ ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ನಾವು ಹೇಳ್ಕೊತೀವಿ. ಅವ್ರು ಅಲ್ಲಿಗಂಟು ಇರ್ತಾರೆ ಅಲ್ಲಿಗಂಟು ಅಭಿವೃದ್ಧಿ ಆಗುತ್ತೆ ಇರುತ್ತೆ. ಅವ್ರು ಅಧ್ಯಕ್ಷರಾದರೂ ಮಾಡ್ತಾರೆ, ಅಧ್ಯಕ್ಷರಾಗದವರು ಮಾಡ್ತಾರೆ. ಆ ಜನಗಳಿಗೆ ಎಲ್ಲ ರೀತಿ ಸ್ಪಂದಿಸ್ತಾರೆ. ಎಲ್ಲರಿಗೂ ರೈತರಿಗೆ ಸಿಕ್ಕೋದಕ್ಕೆ ಈ ರೀತಿ ತಾಲೂಕಲ್ಲಿ ಜನ ಬಂದು ಅವ್ರಿಗೆ ಅಭಿನಂದನೆ ಕೋರ್ತಾ ಇರೋದು. ಕೋಟೆ ತಾಲೂಕಿಗೆ ತುಂಬ ಖುಷಿಯಾಗಿರ್ತದೆ. 15 ವರ್ಷದಿಂದ ಅವರೇ ನಮ್ಮ ಹಿರೇಗೌಡ್ರೆ ನಿರ್ದೇಶಕಾಗಿ ಬಂದು ಈಗ ಲಾಸ್ಟ್ ಬಾರಿಗೆ ಈಗ ಸಿಕ್ಕಿದ್ದಕ್ಕೆ ನಮಗೆಲ್ಲ ಕಾರ್ಯದರ್ಶಿಗಳು ನಾವು HD ಕೋಟೆಯಿಂದ ಬಂದಿದ್ದೀವಿ. ನಮಗೆಲ್ಲರಿಗೂ ಒಂದು ಹಬ್ಬ ಥರ ಆಗಿದೆ. ಮೊದಲನೇ ಬಾರಿ ಆಗಿದೆ. ಅದೇ ಸರ್ ಅದೇ ಹಬ್ಬ ರೀತಿ ನಮಗೆ ಖುಷಿಯಾಗಿದೆ. ಅದೇ ಅವ್ರಿಗೆ ಸಿಗಬೇಕಾಗಿದ್ದು ಸಿಕ್ಕಿಲ್ಲ, ಈಗ ಸಿಕ್ಕಿರೋದಕ್ಕೆ ನಮಗೆ ಖುಷಿಯಾಗಿದೆ ಸರ್. ತುಂಬ ಯಾರು ಶ್ರಮ ಪಟ್ಟಿದ್ದೀವಿ ಅಂದರೆ ನಮ್ಮೆಲ್ಲ ಕೋಟೆ ತಾಲೂಕು ಕಾರ್ಯದರ್ಶಿಗಳಿಗೆಲ್ಲ ತುಂಬ ಖುಷಿಯಾಗದೆ ಮತ್ತು ನಮಗೆ ಒಂದು ಧೈರ್ಯ ಇದೆ. ಕೆಲಸ ಮಾಡಿಕೊಡ್ದು ಇರೋರು ಗೊತ್ತಿರೋರು, ಒಳ್ಳೆ ಲೀಡ್ರು, ಡೈರಿ ಕಡೆಗೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. HD ಕೋಟೆಲಿ 4ನೇ ಬಾರಿ ಡೈರಿ ಆಯ್ಕೆ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ. ಒಂದು ಅವಕಾಶ ಸಿಕ್ಕಲಿ ಅಂತ ನಮಗೆಲ್ಲ ಆಸೆ ಪಡ್ತಿದ್ದೆ. ಆ ಕೆಲಸ ಕಾರ್ಯ ಮಾಡಿದ್ದಾರೆ. ಇನ್ನೂ ಖುಷಿ ನಮಗೆ, ಇನ್ನೂ ಖುಷಿ. ಇನ್ನೇ ಮಾಡಿ ಇರೋಷ್ಟಕ್ಕೆ ನಾವು ತೃಪ್ತಿ ಪಡಬೇಕಲ್ಲ ಸರ್. ನಮ್ಮ HD ಕೋಟೆ ತಾಲೂಕಿಗೆ ಇವರು ಡೈರೆಕ್ಟ್ರಾಗಿ 4ನೇ ಬಾರಿ ಆಯ್ಕೆಯಾಗಿದ್ದಾರೆ. ಮತ್ತು ಅವರು ಆ ಫೀಲ್ಡಲ್ಲಿ ಸೊಸೈಟಿಗಳೆಲ್ಲ ಕಡಿಮೆ ಇದ್ದು ನಮ್ಮ ಗ್ರಾಮದಲ್ಲಿ ಸುಮಾರು ಹಲವಾರು ಕೆಲಸಗಳು ಮಾಡಿದ್ದಾರೆ. ನಮ್ಮ ಕೋಟೆ ತಾಲೂಕಲ್ಲಿ ಸೊಸೈಟಿಗಳು ಅಷ್ಟೇ ಬರೀ 26-27 ಸೊಸೈಟಿ ಇದ್ದ 182 ಸೊಸೈಟಿ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಎಲ್ಲದಕ್ಕೂ ಅವರು ಚೆನ್ನಾಗಿ ಸ್ಪಂದಿಸ್ತಾರೆ. ಚೆನ್ನಾಗಿ ಒಳ್ಳೆ ವ್ಯಕ್ತಿತ್ವ ಇದೆ. ಸುಮಾರು ಮಾಡಿದ್ದಾರೆ. ನಮಗೂ ತುಂಬ ಈಗ ಅಧ್ಯಕ್ಷರಾದ ಮೇಲೆ ಇನ್ನೂ ಚೆನ್ನಾಗಿ ಮುಂದೆ ಇನ್ನೂ ಕೆಲಸ ಮಾಡ್ತಾರೆ ಅಂಥೇಳಿ ನಾವು ಕೆಲವು ತಿಂಗಳುಗಳು ಮಾತ್ರ ಇದೆ, ಕೆಲವು ವರ್ಷಗಳಿದ್ದಿದ್ರೆ ಇನ್ನೂ ತುಂಬ ಕೆಲಸ ಮಾಡೋರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಉದ್ಘಾಟನೆ ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಲೂ ಇವರು ಉದ್ಘಾಟನೆ ಮಾಡಿದ್ದಾರೆ. ಸದ್ಯ ಅವ್ರು ಬಂದಿರೋದು ನಾವು ಹೆಮ್ಮೆ ಪಡ್ತೀವಿ ಮತ್ತು ಖುಷಿ ಪಡ್ತೀವಿ. ಹಳ್ಳಿಲೂ ಅವ್ರನ್ನ ಹಿರೇಗೌಡರು ಅಂದರೆ ಎಲ್ಲ ತುಂಬ ಜನ ಕೊಂಡಾಡ್ತಾ ಇದ್ದಾರೆ. ಅಧ್ಯಕ್ಷರಾದ್ಮೇಲೂ ಈಗ ಮತ್ತೆ ಖುಷಿ ನಮಗೆ. ಅಧ್ಯಕ್ಷರಾದರು ಅಂದರೆ ಇದ್ದಷ್ಟು ಖುಷಿ ಹಳ್ಳಿಗಳಲ್ಲಿ. ನಮ್ಮ ಇದರಲ್ಲಿ ಜಿಲ್ಲೆಯಲ್ಲಿ ಇದು ಇರಲಿ. ಇವಾಗ HD ಕೋಟೆ ತಾಲೂಕಲ್ಲಿ ಎಲ್ಲ ಹೆಮ್ಮೆ ಪಟ್ಟವ್ರೆ. ಅಭಿವೃದ್ಧಿ ರೈತರು ಅವ್ರು ಸುದ್ದಿ ಹೇಳಿದ್ರೆ ಸಹ ತುಂಬ ಸಂತೋಷ ಪಡ್ತಾರೆ. ಇವ್ರು ಬರಬೇಕಾದ್ರೆ 33 ಸೊಸೈಟಿ ಇದ್ದು, 33 ಸೊಸೈಟಿ ಇದ್ದು HD ಕೋಟೆ ತಾಲೂಕಲ್ಲಿ. ಇವರು ಬಂದ ಮೇಲೆ 135 ಸೊಸೈಟಿ ಇವ್ರು ಬಂದ ಮೇಲೆ ಭಾರಿ ಇಂಪ್ರೂವ್ ಆಗಿದೆ. ಹಳ್ಳಿಗೂ ಸೊಸೈಟಿ ಇದ್ದಾರೆ ಇವ್ರು ಬಂದ ಮೇಲೆ. ಇವರು ಇಲ್ಲಿಗೆ 5ನೇ ಬಾರಿ 4ನೇ ಬಾರಿಯ ಗೆದ್ದಿದ್ದಾರೆ. ಅಲ್ಲಿವರೆಗಂಟು 30 ಸೊಸೈಟಿಲಿದ್ದು HD ಕೋಟೆ ತಾಲೂಕಲ್ಲಿ. ಇವತ್ತು 135 ಸೊಸೈಟಿ ತಂದವ್ರು ಅಂದರೆ ಇವರೇ ತಂದಿರೋರು. ರೈತರಿಗೋಸ್ಕರ 180 ಸೊಸೈಟಿ ಇವರೇ ತಂದಿರೋರು HD ಕೋಟೆ ತಾಲೂಕಲ್ಲಿ. ಅಲ್ಲಿಗಂಟ ಬರೀ 30 ಸೊಸೈಟಿ ಇದ್ದು. ಲೇಟಾಗಾದರೆ ಮಾಡಿದ್ರು ಕೊಡ್ತಿರಲಿಲ್ಲ. HD ಕೋಟೆ ತಾಲೂಕಲ್ಲಿ ಕೊಟ್ಟಿತ್ತಿರಲಿಲ್ಲ. ರಾಜಕೀಯ ಮೇಲೆ ಇದು ಮಾಡ್ತಿದ್ರು. ಇವರು ದುಡ್ಡಿಗಾಗಿ ಆಸೆ ಮಾಡಿರಲಿಲ್ಲ, ಜನಕ್ಕಾಗಿ ಆಸೆ ಮಾಡ್ಕೋಬೇಕಿದ್ರು. ದುಡ್ಡಿಗಾಗಿ ಆಸೆ ಮಾಡ್ಬೇಕಂದ್ರೆ ಭಾರಿ ವರ್ಷದಲ್ಲೇ ಆಯ್ತಾಯಿದ್ರು. ಇವ್ರು ದುಡ್ಡಿಗಾಗಿ ಆಸೆ ಏನೂ ಮಾಡಿರಲಿಲ್ಲ. ಸಾಕು ಅಷ್ಟೇ, ಏನು ಮಾಡ್ತೀರಾ. ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅನುಕೂಲ ಆಗುತ್ತೆ. ಆಗಿರಲಿಲ್ಲ, ಇವತ್ತು ಗಂಟು ಯಾರೂ ಆಗಿರಲಿಲ್ಲ. ಏನದೆಲ್ಲ ನಾವು ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಮರಕ್ಕೆ ಮರ ದೊಡ್ಡ ಮರ ಇದೆ, ಹೇಳೋಕ್ಕಾಗಲ್ಲ. ಅದು ಹಿರೇಗೌಡರು ಮಾತ್ರ ಡೈರಿ ಇದರಲ್ಲಿ ಇನ್ನೂ ಗೆಲ್ತಾರೆ. ರೈತರ ಪರವಾಗಿ ಭಾರಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಗೆಲ್ತಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.